ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಒಂದು ವಿಡಿಯೋನೂ ಸಹ ಸುಪ್ರೀತಾ ಮತ್ತು ಪ್ರದೀಪ್ ಅವರ ಮದುವೆ ಸಂಭ್ರಮದ ಕ್ಷಣಗಳನ್ನು ಇಲ್ಲಿ ತನಕ ನೀವು ವಿಡಿಯೋಸ್ಗಳಲ್ಲಿ ನಮ್ಮ ಒಂದು ಚಾನಲ್ನಲ್ಲಿ ನೀವು ನೋಡ್ಬೋದು. ನೋಡಿದ್ದೀರಾ ಕೂಡ, ಸಪೋರ್ಟ್ ಮಾಡ್ತಾ ಇದ್ದೀರಾ ಕೂಡ. ಹೀಗೆ ಮುಂದೆ ನಮ್ಮ ಒಂದು ಚಾನಲ್ನಲ್ಲಿ ಬರುವಂಥ ಒಂದು ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆನಾ? ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನ್ ಇಲ್ಲಿ ಬರುತ್ತೆ. ಬೇಗ ಬೇಗ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗುವಂಥ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು ಫ್ರೆಂಡ್ಸ್. ಓಕೆನಾ? ಇಲ್ಲಿವರೆಗೂ ಏನು ಮದುವೆ ಸಂಭ್ರಮದ ಒಂದು ಕ್ಷಣಗಳದ ಒಂದು ವೀಡಿಯೋನ ನಮ್ಮ ಒಂದು ಚಾನಲಲ್ಲಿ ನೀವು ನೋಡ್ತಾ ಇದ್ದೀರಾ. ಈ ಒಂದು ವಿಡಿಯೋದಲ್ಲಿ ಸಣ್ಣದಾಗಿ ಎಡಿಟ್ ಮಾಡಿ ಎಲ್ಲ ಥರದ ಒಂದು ಕಾರ್ಯಕ್ರಮಗಳು ಆದ್ವಲ್ಲ ಫ್ರೆಂಡ್ಸ್, ಆ ಒಂದು ಸಣ್ಣದು ವಿಡಿಯೋ ಮಾಡಿ ಈ ಒಂದು ವಿಡಿಯೋದಲ್ಲಿ ಎಡಿಟ್ ಮಾಡಿ ಹಾಕಿದ್ದೀನಿ, ನೀವು ನೋಡ್ಬೋದು. ಮೊದಲು ನಮ್ಮೂರಿಂದ ಅಂದರೆ ಬೆಂಗಳೂರಿಂದ ಹುಬ್ಳಿಗೆ ಬಂದ್ವಿ. ಅಲ್ಲಿ ನಮ್ಮ ಅಕ್ಕವ್ರ ಮನೆ ನೋಡಿದ್ವಿ. ಆಮೇಲೆ ಅಲ್ಲಿಂದ ಅತ್ತಿಗೆ ಮನೆಗೆ ಹೋದ್ವಿ, ಅಂದರೆ ಮದುವೆ ಇತ್ತಲ್ಲ ಅವ್ರ ಮನೆಗೆ ಹೋದ್ವಿ. ಅಲ್ಲಿ ದೇವ್ರೂಟ ಆಯಿತು, ಹಲ್ದಿ ಫಂಕ್ಷನ್ ಆಯಿತು, ಮೆಹಂದಿ ಕಾರ್ಯಕ್ರಮ ಆಯಿತು, ವಾಸವಿ ಜಯಂತಿ ಆಯಿತು, ಆಮೇಲೆ ತಾಳಿ ಕಟ್ಟುವಂಥ ಒಂದು ಸಂಭ್ರಮ ಆಯಿತು, ರಿಸೆಪ್ಷನ್ ಆಯಿತು, ಕಾಶಿ ಯಾತ್ರೆ ಆಯಿತು. ಎಲ್ಲ ಕಾರ್ಯಕ್ರಮಗಳನ್ನು ನೀವು ನೋಡಿದ್ದೀರಾ. ನಮ್ಮ ಒಂದು ಚಾನಲಲ್ಲಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ, ಮದುವೆ ಸಂಭ್ರಮದ ಒಂದು ಕ್ಷಣಗಳನ್ನು. ಇಲ್ಲಿ ಕೊನೆಯದಾಗಿ ಮದುವೆ ಮಾಡ್ಕೊಂಡು ಬಂದಮೇಲೆ ಫಸ್ಟು ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಫ್ರೆಂಡ್ಸ್. ತುಂಬ ಒಂದು ಪವಿತ್ರವಾದಂಥ ಒಂದು ಪೂಜೆ, ಫಲ ಕೊಡುವಂಥ ಒಂದು ಪೂಜೆ ಇದಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸತ್ಯನಾರಾಯಣ ಪೂಜೆ ಮಾಡಿದ ಮೇಲೆ ಒಂದು ಒಳ್ಳೆ ರೀತಿಯಲ್ಲಿ ಸಂಸಾರ ನಡೆಸ್ಕೊಂಡು ಹೋಗುವಂಥ ಒಂದು ಶಕ್ತಿ, ಆಮೇಲೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಗಳಿದ್ದರೂ ಸಹ ಅದನ್ನು ನಿವಾರಣೆ ಮಾಡುವಂಥ ಒಂದು ಪೂಜೆ ಅಂತಂದರೆ ಸತ್ಯನಾರಾಯಣ ಪೂಜೆ ಅಂತಲೇ ಹೇಳ್ಬೋದು. ಮದುವೆ ಸಂಭ್ರಮದಲ್ಲಿ ಮಾಡ್ತಾರೆ. ಆಮೇಲೆ ಏನಾದರೂ ಮನೆ ಓಪ್ನಿಂಗು, ಅಂಗಡಿ ಓಪ್ನಿಂಗು ಅಥವಾ ಏನಾದರೂ ಶುಭ ಕಾರ್ಯ ಮಾಡಬೇಕಂತಂದರೆ ಮೊದಲು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾರೆ ಫ್ರೆಂಡ್ಸ್. ಗಣಪತಿ ಪೂಜೆಯೂ ಸಹ ಅದರಲ್ಲಿ ಮಾಡಿಸ್ತಾರೆ. ಆಮೇಲೆ ಎಲ್ಲ ಥರದ ಒಂದು ನವಗ್ರಹದ ಒಂದು ಪೂಜೆಯನ್ನು ಮಾಡಿಸ್ತಾರೆ. ಅದೇ ರೀತಿ ಮದುವೆ ಸಂಭ್ರಮದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಿದ್ರು ಮದುವೆ ಮದುಮಕ್ಕಳಿಗೆ. ತುಂಬ ಚೆನ್ನಾಗಾಯಿತು ಆ ಒಂದು ಪೂಜೆನೂ ಸಹ. ಪುರೋಹಿತರು ಎಲ್ಲ ಪೂಜೆ ಮಾಡಿ ಸತ್ಯನಾರಾಯಣ ಕಥೆಯನ್ನು ಓದಿ ಮಂಗಳಾರತಿನ ಮಾಡಿಸಿ ಎಲ್ಲ ಮುಗಿಸಿ ಹೋದರು. ಆಮೇಲೆ ಪ್ರಸಾದವನ್ನು ಸಹ ಎಲ್ಲರಿಗೂ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದರು. ಆಮೇಲೆ ಪಂಚಾಮೃತ ಅದನ್ನು ಸಹ ಎಲ್ಲರೂ ತೊಗೊಂಡ್ವಿ, ಪ್ರಸಾದನೂ ತೊಗೊಂಡ್ವಿ. ಪ್ರಸಾದ ತುಂಬ ಚೆನ್ನಾಗಿತ್ತು, ನಮ್ಮ ಅತ್ತಿಗೆ ಮಾಡಿದರು. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಪುರೋಹಿತರೆಲ್ಲ ಆಶೀರ್ವಾದವನ್ನು ಮಾಡಿ ಫಲ ಅದನ್ನೆಲ್ಲ ತುಂಬಿ ಅವರು ಹೋದರು. ಅತ್ತಿಗೆನೂ ಸಹ ದೇವರಿಗೆ, ಅಂದರೆ ಸತ್ಯನಾರಾಯಣ ಪೂಜೆ ಮಾಡಿದ್ವಲ್ಲ ದೇವರಿಗೆ ಆರತಿನ ಮಾಡಿ ಮದುಮಕ್ಕಳಿಗೂ ಸಹ ಆರತಿನ ಮಾಡಿದರು. ಆ ಒಂದು ಕಾರ್ಯಕ್ರಮ ಸಹ ಅಲ್ಲಿ ನೆರವೇರಿತು, ತುಂಬ ಚೆನ್ನಾಗಿತ್ತು. ಸತ್ಯನಾರಾಯಣ ಪೂಜೆ ಆಯ್ತಲ್ಲ ಫ್ರೆಂಡ್ಸ್, ಆವತ್ತಿನ ದಿನವೇ ಸಾಯಂಕಾಲ ಮೀರಜ್ಗೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು. ಯಾಕಂತಂದರೆ ಮರುದಿನ ಅವ್ರ ಊರಲ್ಲಿ ಅಂದರೆ ಮೀರಜಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ರಂತೆ. ಹಾಗಾಗಿ ಸತ್ಯನಾರಾಯಣ ಪೂಜೆ ಇತ್ತಲ್ಲ ಫ್ರೆಂಡ್ಸ್, ಆವತ್ತಿನ ದಿನ ಸಾಯಂಕಾಲನೇ ಅವರು ಹೋದರು. ಗಂಡನ ಮನೆಗೆ ಹೋಗುವಂಥ ಒಂದು ಟೈಮು ತುಂಬ ಒಂದು ಎಮೋಷ್ನಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತಂದೆ ತಾಯಿ ಇಬ್ಬರು ಕೂಡ ಮಕ್ಕಳನ್ನು ಹೆತ್ತು ಓದಿಗೆ, ಅವರ ಒಂದು ದುಡಿಮೆಗೆ ಒಂದು ಸಾಥ್ ನೀಡಿ ಅಲ್ಲಿ ತನಕ ಬೆಳೆಸಿ ಇನ್ನೊಬ್ಬರು ಮನೆಗೆ ಕಳಿಸ್ಕೊಡ್ಬೇಕಂತಂದರೆ ಅದು ತುಂಬ ದುಃಖಕರವಾದಂಥ ಒಂದು ಸಂಗತಿ ಅಂತಲೇ ಹೇಳ್ಬೋದು. ನಮಗೂ ಸಹ ಇದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಯಿತು. ಅದು ಮತ್ತೆ ನಮಗೆ ನೆನಪಾಯಿತು ಫ್ರೆಂಡ್ಸ್, ನಮ್ಮ ಮದುವೆ ಟೈಮಲ್ಲಿ ಏನೆಲ್ಲ ಆಯಿತು, ಯಾವ ರೀತಿ ನಮ್ಮಪ್ಪ ನಮ್ಮಮ್ಮ ಕಳಿಸ್ಕೊಟ್ರು ಅಂಥೇಳಿ ನೆನಪಾಯಿತು. ಆಮೇಲೆ ಇವ್ರೂ ಸಹ ಮೀರಜ್ಗೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲರೂ ಬಾಯ್ ಹೇಳ್ತಾ ಇದ್ದಾರೆ. ಆಮೇಲೆ ಯಾರ್ಯಾರು ಊರಿಗೆ ಹೋಗ್ಬೇಕೋ ಅವರೆಲ್ಲ ಹೋಗ್ತಾಯಿದ್ರು ಫ್ರೆಂಡ್ಸ್. ನಾವು ಸಹ ಬಂದ್ವಿ. ನಮ್ಮದು ಟ್ರೈನ್ ಬುಕ್ ಮಾಡಿಬಿಟ್ಟಿದ್ರು, ಹಾಗಾಗಿ ನಾವು ಸಹ ಅವತ್ತಿನ ದಿನ ಸಾಯಂಕಾಲನೇ ಬಂದ್ವಿ. ಅಲ್ಲಿ ಮೀರಜಲ್ಲಿ ಈ ಎಲ್ಲ ಫೋಟೋಸ್ ಈಗ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ಎಲ್ಲ ಫೋಟೋಸು ಮೀರಜಲ್ಲಿ ಆಗಿರುವಂಥ ಒಂದು ರಿಸೆಪ್ಷನ್ ಫೋಟೋಸ್ಗಳು. ಅವತ್ತು ಮದರ್ಸ್ ಡೇ ಇತ್ತಂತೆ, ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ, ರಿಸೆಪ್ಷನ್ನು ಸಹ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತಂತೆ, ತುಂಬ ಎಂಜಾಯ್ ಮಾಡಿದ್ರಂತೆ ಹೇಳಿದರು ನಮ್ಮ ಅತ್ತಿಗೆಯವರು, ನಮ್ಮ ಅತ್ತಿಗೆ ಮಕ್ಕಳು ಎಲ್ಲರೂ. ತುಂಬ ಖುಷಿ ಆಯಿತು ನಮ್ಮ ಅತ್ತಿಗೆಯವರಿಗೆ, ನಮ್ಮ ಅತ್ತಿಗೆ ಫ್ಯಾಮ್ಲಿಗೆ, ಆಮೇಲೆ ಪ್ರದೀಪ್ ಅವ್ರ ಫ್ಯಾಮ್ಲಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇದೇ ರೀತಿ ಒಳ್ಳೆ ವೀಡಿಯೋಸ್ಗಳು ನಮ್ಮ ಒಂದು ಚಾನಲ್ ಮೂಲಕ ನಿಮಗೆ ಅಪ್ಲೋಡ್ ಮಾಡ್ತಾ ಬರ್ತೀನಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ನಮ್ಮ ಅತ್ತಿಗೆ ಊರಿಂದ ಮತ್ತು ನಮ್ಮ ಬೆಂಗಳೂರಿಗೆ ಬಂದ್ವಿ ಫ್ರೆಂಡ್ಸ್. ಇದು ಯಶವಂತಪುರ ರೈಲ್ವೆ ಸ್ಟೇಷನ್ನು. ಎಷ್ಟು ಜನ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ. ನಾವು ಬಂದ್ವಿ, ಓಲಾ ಬುಕ್ ಮಾಡಿದ್ವಿ ಫ್ರೆಂಡ್ಸ್. ಅದು ಬರಲಿಕ್ಕೆ ಟೈಮ್ ಹಿಡಿತು, ಹಾಗಾಗಿ ಓಲಾ ಬಂತು, ಲಗೇಜ್ ಎಲ್ಲ ತೊಗೊಂಡು ಬಂದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಕಡೆ ಯಾವ ರೀತಿ ಮದುವೆಯನ್ನು ಮಾಡ್ತಾರೆ, ಮದುವೆ ಸಂಭ್ರಮದ ಕ್ಷಣಗಳು ಯಾವ ರೀತಿ ಇತ್ತು ಅಂತೇಳಿ, ಯಾವೆಲ್ಲ ಕಾರ್ಯಕ್ರಮಗಳು, ಯಾವೆಲ್ಲ ಶಾಸ್ತ್ರಗಳು ಮಾಡ್ತಾರೆ ಅಂತೇಳಿ ನೀವು ನೋಡಿದ್ದೀರಾ ನಮ್ಮ ಒಂದು ಚಾನಲ್ನಲ್ಲಿರುವಂಥ ಒಂದು ವೀಡಿಯೋಸ್ಗಳ ಮೂಲಕ. ಇದೇ ರೀತಿ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.